ಲಕ್ಕುಂಡಿ ಉತ್ಖನನ 12ನೇ ದಿನ 3 ಹೆಡೆಯ ನಾಗಪ್ಪನ ಕಾವಲು. ಇದು ಬರೀ ಕಲ್ಲಲ್ಲ, ನಿಧಿಯ ನಕ್ಷೆ. ನಾಗಮಣಿ ರಹಸ್ಯ ಬಿಚ್ಚಿಟ್ಟ ಪ್ರವಾಸಿ ಮಿತ್ರ. ನಮಸ್ಕಾರ ವೀಕ್ಷಕರೇ, ಲಕ್ಕುಂಡಿ ಈ ಹೆಸರು ಕೇಳಿದ್ರೆ ಈಗ ಕಣ್ಮುಂದೆ ಬರೋದು ಬರೀ ದೇವಸ್ಥಾನಗಳಲ್ಲ, ಅಲ್ಲಿನ ಮಣ್ಣಿನ ಆಳದಿಂದ ಎದ್ದು ಬರ್ತಾ ಇರೋ ನಾಗರ ಹಾವುಗಳು. ಉತ್ಖನನ ಶುರುವಾಗಿ ಇಂದಿಗೆ 12 ದಿನ ಆಯಿತು. ಪ್ರತಿದಿನ ಅಲ್ಲಿ ಏನಾದರೂ ಒಂದು ಪವಾಡ ನಡೀತಾನೆ ಇದೆ. ಇವತ್ತು ಅಂದರೆ 12ನೇ ದಿನ ಬೆಳಗಿನ ಜಾವ ಕೆಲಸಗಾರರು ಮಣ್ಣು ಅಗೆಯೋಕೆ ಗುದ್ದಲಿ ಎತ್ತಿದ್ರು. ಮಣ್ಣು ಸರಿಸ್ತಾ ಇದ್ದ ಹಾಗೆ ಅವರ ಕಣ್ಣಿಗೆ ಬಿದ್ದದ್ದು ಒಂದು ವಿಚಿತ್ರವಾದ ಅಡಿಕೆಯ ಆಕಾರದ ಶಿಲೆ. ಇದರ ಪಕ್ಕದಲ್ಲಿ ಇತ್ತು 3 ಹೆಡೆಯ ನಾಗರಕಲ್ಲು. ಈ ನಾಗರಕಲ್ಲು ಸಿಗೋದು ಸಾಮಾನ್ಯ, ಆದರೆ 3 ಹೆಡೆ, 5 ಹೆಡೆ, 7 ಹೆಡೆ ನಾಗರಕಲ್ಲುಗಳು ಎಲ್ಲಿ ಸಿಗ್ತಾವೋ ಅಲ್ಲಿ ದೊಡ್ಡ ನಿಧಿ ಇರತ್ತೆ ಅನ್ನೋದು ಹಿರಿಯರ ನಂಬಿಕೆ. ಇವತ್ತು ಪ್ರವಾಸಿ ಮಿತ್ರ ಆಲಪ್ಪ ತುಳಸಿಮನಿಯವರು ಹೇಳಿರೋ ಮಾತು ಕೇಳಿದ್ರೆ ಎದೆ ನಡುಕ ಹುಟ್ಟತ್ತೆ. ನಿಧಿ ಎಲ್ಲಿರತ್ತೋ ಅಲ್ಲಿ ನಾಗರ ಇರತ್ತೆ. ನಾಗಮಣಿಯನ್ನ ಮುಟ್ಟೋಕ್ ಹೋದವರಿಗೆ ಉಳಿಗಾಲವಿಲ್ಲ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ನಾಗರ ಕಲ್ಲುಗಳು ಏನನ್ನ ಸೂಚಿಸ್ತಾ ಇದ್ದಾವೆ? ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಕೆಳಗೆ ನಿಜವಾಗಲೂ ಚಿನ್ನದ ರಾಶಿ ಇದೆಯಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮಿಸ್ಟರಿ ಆಫ್ ಲಕ್ಕುಂಡಿ ಜೊತೆಗೆ ನಾಗಮಣಿ ರಹಸ್ಯವನ್ನ ಬಿಚ್ಚಿಡ್ತೀವಿ. ನಿಮಗೇನನ್ಸುತ್ತೆ? ಲಕ್ಕುಂಡಿಯಲ್ಲಿ ಚಿನ್ನದ ಗಣಿ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಇವತ್ತು ಲಕ್ಕುಂಡಿಯ ಉತ್ಖನನ ಸ್ಥಳದಲ್ಲಿ ಒಂದು ರೀತಿಯ ಭಯದ ಮಿಶ್ರಿತ ವಾತಾವರಣ ನಿರ್ಮಾಣವಾಗಿತ್ತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೆಲಸ ಶುರುವಾಯಿತು. ಸ್ವಲ್ಪ ಹೊತ್ತಲ್ಲೇ ಒಂದು ಗುಂಡಗಿನ ಅಡಿಕೆಯ ಆಕಾರದ ಕಲ್ಲು ಸಿಕ್ತು. ಇದು ಶಿವಲಿಂಗದ ಭಾಗನ ಅಥವಾ ನಿಧಿಯ ಸಂಕೇತನ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಸ್ವಲ್ಪ ದೂರದಲ್ಲೇ ಮಣ್ಣಿನ ಮಧ್ಯೆ ಹೂತು ಹೋಗಿದ್ದ 3 ಹೆಡೆಯ ನಾಗರಕಲ್ಲು ಪತ್ತೆಯಾಗಿದೆ. ನೋಡಿ, ಈಗಾಗಲೇ ಲಕ್ಕುಂಡಿಯಲ್ಲಿ 7 ಹೆಡೆಯ ನಾಗರಕಲ್ಲು ಸಿಕ್ಕಿದೆ. ಜೀವಂತ ನಾಗರಹಾವು ಕೂಡ ಬಂದು ದರ್ಶನ ಕೊಟ್ಟಿದೆ. ಈಗ ಮತ್ತೆ 3 ಹೆಡೆಯ ನಾಗಪ್ಪ ಸಿಕ್ಕಿರೋದು ಕಾಕತಾಳೀಯ ಅಂತೂ ಅಲ್ಲ. ಪ್ರವಾಸಿ ಮಿತ್ರ ಆಲಪ್ಪ ತುಳಸಿಮನಿ ಹೇಳ್ತಾರೆ, ನಾಗರ ಸರ್ಪಗಳಲ್ಲಿ 3 ಹೆಡೆ, ಪಂಚಮುಖಿ, ಸಪ್ತಮುಖಿ ಇರುತ್ತೆ. ಇವು ಸಾಮಾನ್ಯ ಹಾವುಗಳಲ್ಲ. ಇವು ನಿಧಿ ಇರುವ ಸ್ಥಳವನ್ನ ಗುರುತು ಮಾಡುತ್ತವೆ. ಇದು ಲಕ್ಷ್ಮಿಯ ವಾಸಸ್ಥಾನವನ್ನ ಸೂಚಿಸುತ್ತವೆ. ಅಂದ್ರೆ ಲಕ್ಕುಂಡಿಯ ಮಣ್ಣಿನ ಅಡಿಯಲ್ಲಿ ಲಕ್ಷ್ಮಿ ಅಂದ್ರೆ ಸಂಪತ್ತು ಅಡಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅಲ್ಲಿನ ಪ್ರವಾಸಿ ಮಿತ್ರ ಹೇಳ್ತಿದ್ದಾರೆ. ವೀಕ್ಷಕರೇ, ನಿಧಿ ಕಾಯುವ ಹಾವಿನ ಬಗ್ಗೆ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ, ಕಥೆಗಳಲ್ಲಿ ಕೇಳಿದ್ವಿ. ಆದರೆ ಲಕ್ಕುಂಡಿಯಲ್ಲಿ ಇದು ನಿಜವಾಗ್ತಾ ಇದೆಯಾ? ಆಲಪ್ಪ ಅವರು ಹೇಳೋ ಪ್ರಕಾರ ದೇವಾನು ದೇವತೆಗಳ ವಾಹನ ನಾಗಸರ್ಪ, ವಿಷ್ಣುವಿನ ವಾಹನ ಆದಿಶೇಷ. ಸರ್ಪದ ಬಾಯಲ್ಲಿ ಮಣಿ ಇರತ್ತೆ. ಅದು ಮಣಿಯನ್ನ ಒಂದು ಕಡೆ ಇಟ್ಟು ಆಹಾರ ಹುಡುಕೋದಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ಯಾರಾದರೂ ಮಣಿಯನ್ನ ಮುಟ್ಟಿದ್ರೆ ಅಥವಾ ನಿಧಿ ಕದಿಯೋಕೆ ಹೋದ್ರೆ ಅವರಿಗೆ ಉಳಿಗಾಲವಿಲ್ಲ. ಅವರು ಅಲ್ಲಿಯೇ ರಕ್ತಕಾರಿ ಸಾಯ್ತಾರೆ ಅಂತ ಹೇಳ್ತಾರೆ. ಲಕ್ಕುಂಡಿಯಲ್ಲಿ ಸಿಗ್ತಾ ಇರೋ ಈ ನಾಗರ ಕಲ್ಲುಗಳು, ಇಲ್ಲಿ ನಿಧಿ ಇದೆ ಆದ್ರೆ ಹುಷಾರು, ಮೂಟೆಗಟ್ಟಲೆ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ ಇದೆ, ಮುಟ್ಟೋದಕ್ಕೆ ಹೋಗ್ಬಿಡಿ ಅಂತ ವಾರ್ನಿಂಗ್ ಕೊಡ್ತಾ ಇದೆಯಾ? ಅಲ್ಲಿನ ನಾಗನಾಥ ದೇವಸ್ಥಾನದಲ್ಲಿ 7 ಹೆಡೆಯ ಸರ್ಪ ಇದೆಯಂತೆ. ಅಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಯೂ ಕೂಡ ಇರಬೇಕಿತ್ತು, ಆದರೆ ಅಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಲಾಗಿದೆ. ಶಿವಲಿಂಗ ಇರೋದು ಕೂಡ ನಿಧಿಯ ಗುರುತೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇತಿಹಾಸದ ಪುಟಗಳಲ್ಲಿ ಲಕ್ಕುಂಡಿಯ ಸಿರಿವಂತಿಕೆ ಒಂದ್ಸರ್ತಿ ನೋಡ್ಬೇಕಲ್ವಾ? ಏನು ಇಷ್ಟೊಂದು ಮಣ್ಣಲ್ಲಿ ಚಿನ್ನ ಸಿಗ್ತಾ ಇದೆ, ಇಷ್ಟೊಂದು ಹಳೆ ಕಾಲದ ವಜ್ರಗಳು ಸಿಗ್ತಾ ಇದ್ದಾವೆ ಅಥವಾ ಮೂರ್ತಿಗಳು ಸಿಗ್ತಾ ಇದ್ದಾವೆ, ಅದು ಹೆಂಗೆ ಅಂತ ನೋಡೋದಕ್ಕೆ ಹೋದಾಗ ವೀಕ್ಷಕರೇ, ಲಕ್ಕುಂಡಿ ಒಂದು ಹಳ್ಳಿ ಆಗಿರಬಹುದು, ಆದರೆ ವಿಜಯನಗರ ಸಾಮ್ರಾಜ್ಯ, ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಇದೊಂದು ಮೆಟ್ರೋಪೊಲಿಟನ್ ಸಿಟಿ ಆಗಿತ್ತು. ಇಲ್ಲಿ ಟಂಕಸಾಲೆ ಇತ್ತು, ಅಂದರೆ ಚಿನ್ನ ನಾಣ್ಯಗಳನ್ನು ಮುದ್ರಿಸುವ ಜಾಗ. ಹೊಯ್ಸಳರು ಇಲ್ಲಿ ಮುತ್ತು, ರತ್ನ, ಬಂಗಾರ ವ್ಯಾಪಾರ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಅಂಗಡಿಗಳಿದ್ವು. ಜನ ಕೆಜಿಗಟ್ಟಲೆ ಬಂಗಾರ ಹಾಕಿಕೊಂಡು ಓಡಾಡ್ತಾ ಇದ್ರಂತೆ. ಇಷ್ಟೊಂದು ಸಿರಿ ಸಂಪತ್ತು ಇದ್ದ ನಾಡಲ್ಲಿ ಯುದ್ಧದ ಸಮಯದಲ್ಲಿ ರಾಜರು ತಮ್ಮ ಸಂಪತ್ತನ್ನ ಎಲ್ಲೋ ಬಚ್ಚಿಟ್ಟಿರಲೇಬೇಕಲ್ವಾ? 101 ಬಾವಿ, 101 ದೇವಸ್ಥಾನಗಳನ್ನು ಕಲ್ಯಾಣಿ ಚಾಲುಕ್ಯರು ಕಟ್ಟಿಸಿದ್ರಂತೆ. ಪ್ರತಿ ದೇವಸ್ಥಾನದ ಕೆಳಗೆ, ಪ್ರತಿ ಬಾವಿಯ ಅಡಿಯಲ್ಲಿ ಒಂದೊಂದು ರಹಸ್ಯ ಕೋಣೆಗಳು ಇರಬಹುದು ಅಂತ ಜನರ ನಂಬಿಕೆಯಾಗಿದೆ. ಈಗ ಸಿಗ್ತಾ ಇರೋ ಈ ನಾಗರ ಕಲ್ಲುಗಳು ಆ ರಹಸ್ಯ ಕೋಣೆಗಳ ಬೀಗದ ಕೈಗಳ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಒಂದು ಕಡೆ ಜನರ ನಂಬಿಕೆ, ಭಯ, ಕುತೂಹಲ ಇದ್ರೆ, ಇನ್ನೊಂದು ಕಡೆ ಅಧಿಕಾರಿಗಳದು ಬೇರೆನೇ ವಾದ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಾಗಿರೋ ಶರಣು ಗೋಗೇರಿ ಅವರು ಹೇಳ್ತಾರೆ,
ನಾವು ಉತ್ಖನನ ಮಾಡ್ತಾ ಇರೋದು ನಿಧಿಗಾಗಿ ಅಲ್ಲ, ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ. ಕಲ್ಯಾಣಿ ಚಾಲುಕ್ಯರ ರಾಷ್ಟ್ರಕೂಟರ ಕಾಲದ ಶ್ರೀಮಂತರ ಪರಂಪರೆಯನ್ನು ಜಗತ್ತಿಗೆ ತೋರಿಸೋದಕ್ಕೆ. ಕಳೆದ 11 ದಿನಗಳಲ್ಲಿ 40ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿವೆ. ಅದರಲ್ಲಿ ಪ್ರಮುಖವಾಗಿ ಅಪರೂಪದ ಶಿವಲಿಂಗದ ಪೀಠಗಳು, ಕಲಾತ್ಮಕವಾಗಿ ಕೆತ್ತಿಸಲಾದ ನಾಗರ ಕಲ್ಲುಗಳು, ಪ್ರಾಚೀನ ಕಟ್ಟಡದ ಸ್ತಂಭಗಳು, ಪ್ರಾಣಿಗಳ ಎಲುಬುಗಳು ಇವೆಲ್ಲವೂ ಕೂಡ ಇತಿಹಾಸದ ಕೈಗನ್ನಡಿಯಾಗಿದೆ. ಆದರೆ ಜನಸಾಮಾನ್ಯರಿಗೆ ಮಾತ್ರ ಮಣ್ಣಿನ ಅಡಿ ಬಂಗಾರ ಇದೆಯಾ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಈಗ ಉತ್ಖನನ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೂ ಆಳಕ್ಕೆ ಹೋಗಬೇಕಾಗಿದೆ. ಆದರೆ ಜನರ ಮನಸ್ಸಲ್ಲಿ ಒಂದು ಭಯ ಶುರುವಾಗಿದೆ. ಇಲ್ಲಿ ನಾಗಬಂಧ ಇದೆ, ಆಳಕ್ಕೆ ಹೋದರೆ ಏನಾದರೂ ಆಪತ್ತು ಆಗಬಹುದು ಅಂತ. ಆದರೆ ಪುರಾತತ್ವ ಇಲಾಖೆಯ ತಜ್ಞರು ಪ್ರತಿದಿನ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಉತ್ಖನನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಲಕ್ಕುಂಡಿ ಮಣ್ಣು ಏನನ್ನ ಹೊರತೆಗೆಯುತ್ತೆ, ಏನು ಕೊಡತ್ತೆ, ಅಥವಾ ಅಡಿಕೆ ಆಕಾರದ ಶಿಲೆ ಸಿಕ್ಕಿತಲ್ಲ ಅದರ ಒಳಗಡೆ ಏನಾದರೂ ಇದೆಯಾ, ಅಥವಾ ಆ 3 ಹೆಡೆಯ ನಾಗಪ್ಪನ ಕೆಳಗೆ ಸುರಂಗ ಮಾರ್ಗ ಇದೆಯಾ, ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಂತಿಮವಾಗಿ ಹೇಳೋದಾದರೆ ವೀಕ್ಷಕರೇ, ಲಕ್ಕುಂಡಿ ಈಗ ಬರೀ ಉತ್ಖನನ ಸ್ಥಳವಾಗಿ ಉಳಿದುಕೊಂಡಿಲ್ಲ, ಇದೊಂದು ರಹಸ್ಯಗಳ ದ್ವೀಪವಾಗಿದೆ. ದಿನಕ್ಕೊಂದು ಕತೆ ಬಿಚ್ಚಿಟ್ಟುಕೊಳ್ತಾಗಿದೆ. ದಿನಕ್ಕೊಂದು ಶಿಲೆ, ಪ್ರಾಚೀನ ಶಿಲೆ ತನ್ನ ಕಥೆಯನ್ನು ಹೇಳ್ತಾಗಿದೆ. ನಾಗರ ಹಾವುಗಳ ಕಾವಲು, ಪ್ರಾಚೀನ ಟಂಕಸಾಲೆಯ ಇತಿಹಾಸ, ಜನರ ನಂಬಿಕೆ ಇವೆಲ್ಲವೂ ಸೇರಿ ಲಕ್ಕುಂಡಿಯನ್ನ ದೇಶದ ಗಮನ ಸೆಳೆಯುವಂತೆ ಮಾಡಿದೆ. ಸತ್ಯ ಏನೋ ಗೊತ್ತಿಲ್ಲ, ಆದರೆ ನಂಬಿಕೆದವರಿಗೆ ಅಲ್ಲಿ ನಿಧಿ ಇದೆ, ನಂಬದೇ ಇದ್ದವರಿಗೆ ಅಲ್ಲೂ ಕಲ್ಲಿದೆ. ನಂಬದೇ ಇದ್ದವರಿಗೆ ಬರೀ ಕಲ್ಲಿದೆ. ಆ 3 ಹೆಡೆಯ ನಾಗರ ಕಲ್ಲು ನಿಧಿ ಇರೋದು ಸೂಚಿಸ್ತಾ ಇದೆಯಾ? ನಾಗಮಣಿ ಕಥೆ ನಿಜವಿರಬಹುದಾ? ಸರ್ಕಾರ ಇನ್ನೂ ಆಳಕ್ಕೆ ಅಗದ್ರೆ ಚಿನ್ನ ಸಿಗುತ್ತಾ? ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಲಕ್ಕುಂಡಿಯ ಪ್ರತಿಕ್ಷಣದ ಅಪ್ಡೇಟ್ಸ್, ಜೊತೆಗೆ ಇದರ ಹಿಂದೆ ಏನೇನಾಯಿತು ಅನ್ನೋದರ ಬಗೆಗಿನ ನಮ್ಮ ಹತ್ರ, ಜೊತೆಗೆ ಇದರ ಹಿಂದೆ ಆದಂತಹ ಪ್ರತಿಯೊಂದು ಅಪ್ಡೇಟ್ಸ್ನ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಲಕ್ಕುಂಡಿಯ ಸ್ಪೆಷಲ್ ಎಪಿಸೋಡ್ಗಳು ಇದ್ದಾವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.